ಅದಾಗಲೇ ಕರ್ನಾಟಕ ರಾಜ್ಯ ರಾಜಕೀಯ 28ಕ್ಕೆ ಹೋಗ್ಬಿಟ್ಟೈತೆ. 2028ರ ಚುನಾವಣೆ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ. ಸಿದ್ದರಾಮಯ್ಯ ಅನಿವಾರ್ಯತೆ ಎಷ್ಟಿದೆ ಅನ್ನೋದನ್ನ ಸಂತೋಷ್ ಲಾಡ್ ಹೇಳೋರೆ. ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು ಕಾಂಟ್ರವರ್ಸಿ ಆಗತ್ತೆ, ಆದ್ರೆ ಸಂತೋಷ್ ಲಾಡ್ ಮಾತಾಡಿದ್ರೆ ಚಪ್ಪಾಳೆ ಬರುತ್ತೆ. ಸಂತೋಷ್ ಲಾಡ್ ಕೇವಲ ಸಂಡೂರು, ಬಳ್ಳಾರಿ, ಕಲಘಟಗಿಗೆ ಸೀಮಿತ ಆಗಿರೋ ನಾಯಕ ಅಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ಗೆ ಬಿಟ್ಕೊಡ್ತಾರ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತಗತಾರ. ಇವೆಲ್ಲ ಚರ್ಚೆಗಳ ನಡುವೆ ಅದಾಗಲೇ ಕರ್ನಾಟಕ ರಾಜ್ಯ ರಾಜಕೀಯ 28ಕ್ಕೆ ಹೋಗ್ಬಿಟ್ಟೈತೆ. 2028ರ ಚುನಾವಣೆ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಎದುರಿಸಬೇಕು ಅನ್ನೋದು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರ ಅಭಿಮತ. ಸಿದ್ದರಾಮಯ್ಯ ಹೊರತಾದ ಕಾಂಗ್ರೆಸ್ ಅನ್ನ ಅಥವಾ ಸಿದ್ದರಾಮಯ್ಯ ಹೊರತಾದ ಚುನಾವಣೆಯನ್ನ ಈಗಲೇ ಅರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯ ಅವರು ಕೂಡ ವೈಯಕ್ತಿಕವಾಗಿ ನಿಲ್ಲಲ್ಲ ಅಂತ ಲಾಸ್ಟ್ ಟೈಮು ಅಂದಿದ್ರು, ಆದ್ರೆ ಪಕ್ಷ ಅವ್ರನ್ನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಸಿದ್ದರಾಮಯ್ಯ ಅನಿವಾರ್ಯತೆ ಎಷ್ಟಿದೆ ಅನ್ನೋದನ್ನ ಸಂತೋಷ್ ಲಾಡ್ ಹೇಳೋರೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಎಷ್ಟು ಮುಖ್ಯನೋ ಸಿದ್ದರಾಮಯ್ಯ ಅವರು ಅಷ್ಟೇ ಮುಖ್ಯ. ಅವ್ರು ನಿಲ್ಲಲ್ಲ ಅಂದ್ರೂ ನಾವು ಬಿಡಲ್ಲ, ಕರಕಬಂದು ನಿಲ್ಲಿಸ್ತೀವಿ ಅಂತ. ಎಸ್, ಸಿದ್ದರಾಮಯ್ಯ ನಿಜಕ್ಕೂ ಅನಿವಾರ್ಯ, ಅಷ್ಟೇ ಅನಿವಾರ್ಯ ಸಂತೋಷ್ ಲಾಡ್ ಕೂಡ. ಮೊದಲ ಬಾರಿಗೆ JDS ನಿಂದ ವಿಧಾನಸಭೆಗೆ ಎಂಟ್ರಿ ಕೊಟ್ಟಂತ ಸಂತೋಷ್ ಲಾಡ್ 2004ರಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಆ ನಂತರದಲ್ಲಿ ಡಿಲಿಮಿಟೇಷನ್ ಆದ್ಮೇಲೆ ಕಲಘಟಗಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ 3 ಬಾರಿ ಗೆದ್ದು 2ನೇ ಬಾರಿ ಸಚಿವರಾಗಿದ್ದಾರೆ. ಒಂದು ರೀತಿಯಲ್ಲಿ ಸಂತೋಷ್ ಲಾಡ್ ಕಾಂಗ್ರೆಸ್ ಬರಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ. ಅದೇ ರೀತಿ ಸಿದ್ದರಾಮಯ್ಯ ಅವರ ಅಸ್ತಿತ್ವ ಉಳಿಸ್ಬೇಕು ಅನ್ನೋದ್ರಲ್ಲಿ ಸಾಕಷ್ಟು ಜನ ನಾಯಕರು ಹೋರಾಟ ನಡೆಸಿದ್ದಾರೆ, ಅದರಲ್ಲಿ ಸಂತೋಷ್ ಲಾಡ್ ಕೂಡ ಮುಖ್ಯ. ಸಂತೋಷ್ ಲಾಡ್ ಕೇವಲ ಸಂಡೂರು, ಬಳ್ಳಾರಿ, ಕಲಘಟಗಿಗೆ ಸೀಮಿತ ಆಗಿರೋ ನಾಯಕ ಅಲ್ಲ. ಸಂತೋಷ್ ಲಾಡ್ ಚುನಾವಣೆಯನ್ನ ಮೀರಿದ ಜನಪ್ರತಿನಿಧಿ. ಸಂತೋಷ್ ಲಾಡ್ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗಿಟ್ಟು ಫಸ್ಟ್ ಪಕ್ಷ ಇದ್ರೆ ನಾವು ಅನ್ನೋ ಮನಸ್ಥಿತಿಯಲ್ಲಿ ಮುನ್ನುಗ್ತಿರುವಂತ ವ್ಯಕ್ತಿ. ಸಂತೋಷ್ ಲಾಡ್ ದೂರದೃಷ್ಟಿಯನ್ನ ಇಟ್ಕೊಂಡು ಮುನ್ನುಗ್ತಿರುವಂತ ವ್ಯಕ್ತಿ. ಸಂತೋಷ್ ಲಾಡ್ ಕೇವಲ ಧಾರವಾಡ, ಬಳ್ಳಾರಿ, ಕಲಘಟಗಿಗೆ ಸೀಮಿತ ಆಗದೇನೆ ಇಡೀ ರಾಜ್ಯದಲ್ಲಿ ಸಚಿವರಾಗಿ ತನ್ನದೇ ಆದ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಕಾರ್ಮಿಕ ಸಚಿವರಾಗಿ ಇಡೀ ದೇಶದಲ್ಲಿ ತನ್ನ ವರ್ಚಸ್ಸನ್ನ ಕಾಪಾಡ್ಕೊತಾ ಇದ್ದಾರೆ. ಸಂತೋಷ್ ಲಾಡ್ ತಂದಿರುವಂತ ಕಾರ್ಮಿಕ ಇಲಾಖೆಯ ಕೆಲವಷ್ಟು ಪಾಲಿಸಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಆಮೇಲೆ ವಿತ್ ಸ್ಟ್ಯಾಟ್ಸ್ ಸಿದ್ದರಾಮಯ್ಯ ಕೂತ್ಗಳಯ್ಯ ಅನ್ಬೋದು, ಡಿ.ಕೆ. ಶಿವಕುಮಾರ್ ಯಾರು ಮಾತಾಡ್ರೆ ಎಳಸು ಅವನಿಗೇನು ಗೊತ್ತು ಅನ್ಬೋದು. ಆದ್ರೆ ವಿತ್ ಸ್ಟ್ಯಾಟ್ಸ್, ವಿತ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ಪ್ರತಿಪಕ್ಷದವರಿಗೆ, ಅದು ಯಾರು ಬೇಕಾರಾಗಿರ್ಲಿ, ಪ್ರಧಾನಿ ನರೇಂದ್ರ ಮೋದಿ ಆದ್ರೂ ಅಷ್ಟೇನೆ, ಸಮರ್ಥವಾಗಿ ಉತ್ತರ ಕೊಡುವಂತಹ, ಪಕ್ಷವನ್ನ ಸಮರ್ಥಿಸ್ಕೊಂಡು ಯಾವ ಮುಜುಗರಕ್ಕೂ ಈಡಾಗದೆ, ಪಕ್ಷವನ್ನ ಮುಜುಗರಕ್ಕೆ ಈಡು ಮಾಡದೆ ಸಮರ್ಥಿಸ್ಕೊಳ್ಳುವಂತ ಏಕೈಕ ನಾಯಕ ಕಾಂಗ್ರೆಸ್ ಅಲ್ಲಿ. ಪ್ರಿಯಾಂಕ್ ಖರ್ಗೆ ಮಾತಾಡಿದ್ರು ಕಾಂಟ್ರವರ್ಸಿ ಆಗತ್ತೆ, ಆದ್ರೆ ಸಂತೋಷ್ ಲಾಡ್ ಮಾತಾಡಿದ್ರೆ ಚಪ್ಪಾಳೆ ಬರುತ್ತೆ. ಅದಕ್ಕೆ ಕಾರಣ ಮನುಷ್ಯಂಗಿರುವಂತ ಅಗಾಧವಾದ ನಾಲೆಡ್ಜ್. ಕೇವಲ ರಾಜ್ಯ ರಾಜಕಾರಣ ಅಲ್ಲ, ಕೇಂದ್ರದಲ್ಲಿ ಕೂಡ ಇಂಡಿಯಾ ಮೈತ್ರಿಕೂಟವನ್ನ ಅಧಿಕಾರಕ್ಕೆ ತರಲೇಬೇಕು ಅನ್ನುವಂತಹ ಕನಸನ್ನು ಕಂಡಿರುವಂತಹ, ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತಹ ಕೆಲವು ಕಾಂಗ್ರೆಸ್ ನಾಯಕರಲ್ಲಿ ಸಂತೋಷ್ ಲಾಡ್ ಕೂಡ ಒಬ್ರು. ಸಂತೋಷ್ ಲಾಡ್ ಚುನಾವಣೆಯನ್ನ ಮೀರಿದ ನಾಯಕ. ಸಂತೋಷ್ ಲಾಡ್ ಒಂದು ಸಲ ರೌಂಡ್ ಹಾಕ ಬಂದ್ರೆ ಜಾತ್ಯತೀತವಾಗಿ ಓಟ್ ಗಳಿಸ್ತಾರೆ. ಮರಾಠ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದವರು, ಅವ್ರ ಓಟು ಕೇವಲ ಧಾರವಾಡ, ಬಳ್ಳಾರಿ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಉತ್ತರ ಕನ್ನಡಕ್ಕೆ ಹೋದ್ರು ಸಂತೋಷ್ ಲಾಡಿಗೆ ಓಟ್ ಐತೆ. ಮತ್ತೊಂದ್ ಕಡೆ ಬೆಳಗಾವಿಗೆ ಹೋದ್ರು ಕೂಡ ಮರಾಠ ಸಮುದಾಯದ ಪ್ರಭಾವವನ್ನು ಬೀರುವಂತ ನಾಯಕರಿದ್ದಾರೆ. ಹೀಗಾಗಿ ಸಂತೋಷ್ ಲಾಡ್ ಕಾಂಗ್ರೆಸ್ಗೆ, ಇಡೀ ರಾಜ್ಯಕ್ಕೆ ಅನಿವಾರ್ಯವಾಗಿರುವಂತ ನಾಯಕ. ಮೊದಲೇ ಕನ್ನಡ ರಾಜ್ಯೋತ್ಸವ ಸಂತೋಷ್ ಲಾಡ್ ಗೆದ್ದಿರೋದು ಕಲಘಟಗಿಲಿ, ಸಚಿವರಾಗಿರೋದು ಇಡೀ ರಾಜ್ಯಕ್ಕೆ. ಇದೇ ಬೆಂಗಳೂರಿನ ಆನೇಕಲ್ನ ಹೆಬ್ಗೋಡಿಲಿ ಸರ್ಕಾರಿ ಶಾಲೆಗೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಅದೇನೋ ಕ್ರೀಡಾ ಪರಿಕರ ಮಗದೊಂದು ಕೊಟ್ಟವ್ರಂತೆ ಅವ್ರ ಫೌಂಡೇಶನ್ ಇಂದ. ಸಾಕಷ್ಟು ಚರ್ಚೆ ಆಗ್ತಿದೆ, ಸುದ್ದಿ ನೋಡ್ತಿದ್ದೆ. ಇದ್ರ ಜೊತೆಗೆ 2 ದಿನದಿಂದ ಸಂತೋಷ್ ಲಾಡ್ ಮಾತಾಡಿರುವಂತ ರೀತಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ, ಸಿದ್ದರಾಮಯ್ಯ ಅನಿವಾರ್ಯ ಎಷ್ಟು ಅಂತ. ಹೀಗಾಗಿ ಸಿದ್ದರಾಮಯ್ಯ ಎಷ್ಟು ಅನಿವಾರ್ಯನೋ ಸಂತೋಷ್ ಲಾಡ್ ರೀತಿಯ ನಾಯಕರು ಕೂಡ ರಾಜ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋ ಮಾತುಗಳು ಕೇಳ್ಬರುತ್ತೆ. ಸಂತೋಷ್ ಲಾಡ್ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.